ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಬಂದು ಇವಾಗ 10 o'clock ಆಯ್ತು. ಬೆಳಗ್ಗೆಯಿಂದನೇ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಹಾಗೆ ಪ್ರಾಗ್ಯಂಗೆ ಇವತ್ತು ಮಾರ್ನಿಂಗ್ ರಜಾ ಇದೆ. ಮತ್ತೆ ಮಧ್ಯಾಹ್ನ ನಾನು 3:30ಗೆ ಕರ್ಕೊಂಡು ಹೋಗ್ಬೇಕು ಅವಳನ್ನ ಸ್ಕೂಲಿಗೆ. ಕ್ಲಾಸ್ ಅಲ್ಲಿ ಬಿಟ್ಟು ಮತ್ತೆ ಪೇರೆಂಟ್ಸ್ ಗೆ 4:30ಗೆ ಬರಕ್ ಹೇಳಿದಾರೆ ಅವರು. ನಾನ್ ಮತ್ತೆ 3:30ಗೆ ಬಿಟ್ಬಿಟ್ಟು ಮತ್ತು ಮನೆಗೆ ಬಂದು 4:30ಗೆಲ್ಲ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಅವಳನ್ನ ಕ್ಲಾಸ್ ರೂಮ್ ಅಲ್ಲಿ ಬಿಟ್ಟು ನಾನು ನೋಡುದು ಅಲ್ಲೇ ಪಾರ್ಕ್ ಹತ್ರನ ಅಥವಾ ಸ್ಟೇಜ್ ಅಲ್ಲಿ ಎದುರುಗಡೆ ಕೂತ್ಕೊಳ್ಳೋಕೆ ಸೀಟ್ ಇರ್ತಾರಲ್ಲ ಅಲ್ಲಿ ಕೂತ್ಕೊಳ್ಳುವ ಅಂತ ಹೇಳಿ ನೋಡ್ಬೇಕು ಹೋದ್ಮೇಲೆ ಎಂತ ಆಗ್ತದೆ ಅಂತ ಹೇಳಿ. ಬೇರೆ ಪೇರೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಅವರು ಏನ್ ಮಾಡ್ತಾರ ಅಂತ ನೋಡ್ಕೊಂಡು ನಾನು ಡಿಸೈಡ್ ಮಾಡ್ತೀನಿ. ಹಾಗೆ ಇವತ್ತಿನ ತಿಂಡಿ ಬಂದು ನೀರ್ ದೋಸೆ. ಹಾಗೆ ಪ್ರಾಗ್ಯಂಗೆ ಅವಾಗ್ಲೇ ದೋಸೆ ಮಾಡ್ಕೊಟ್ಟೆ, ಯಾಕಂದ್ರೆ ಇವತ್ತು ಶುಕ್ರವಾರ. ಹಾಗೆ ನಂಗೆ ದೇವ್ರ ಪಾತ್ರೆಗಳೆಲ್ಲ ತೊಳೆದು ನನ್ ಪೂಜೆ ಆಗೋದ್ರೊಳಗೆ ಲೇಟ್ ಆಗ್ತದೆ, ಮತ್ತೆ ಅವಳಿಗೆ ಹಸಿವೆ ಆಗ್ತದಲ್ಲ. ಹಾಗಾಗಿ ನಾನು ಅವಳಿಗೆ ಫಸ್ಟ್ ತಿಂಡಿ ಮಾಡಿ ಕೊಟ್ಟೆ. ಅವಳು ತಿಂದ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ನಂಗೆ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಹೋಗುವಂತದ್ದು ಎಂತ ಇಲ್ಲ, ನಾನ್ ಮೇಕಪ್ ಮಾಡುವಾಗಿಲ್ಲ ಅವಳಿಗೆ. ಹಾಗೆ ಡ್ರೆಸ್ ಏನು ಕೊಟ್ಟಿದ್ದಾರೆ ಅದನ್ನೊಂದು ಹಾಕಿಸ್ಕೊಂಡು ಮತ್ತೆ ಕರ್ಕೊಂಡು ಹೋಗುದು. ಹಾಗೆ ಮೇಕಪ್ ಎಲ್ಲ ಅಲ್ಲೇ ಮಾಡ್ತಾರೆ, ಜ್ಯುವೆಲರಿ ಮೇಕಪ್ ಎಲ್ಲ ಅಲ್ಲೇನೆ ಇದ್ ಮಾಡ್ತಾರೆ, ಅವರೇ ಎಲ್ಲ ಪ್ರಿಪರೇಷನ್ ಮಾಡ್ತಾರೆ. ನಾವು ಜಸ್ಟ್ ತಗೊಂಡೋಗಿ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ರೆ ಆಯ್ತು. ಹಾಗೆ ಮತ್ತೆ ಪ್ರಾಗ್ಯಂಗ್ ಒಂದು ಪ್ರೈಸ್ ಕೂಡ ಇದೆ ಅಂತ ಹೇಳಿದ್ರು ಟೀಚರ್. ನೋಡ್ಬೇಕು ಯಾವ್ದ್ರಲ್ಲಿ ಏನಂತ ಹೇಳಿ, ಏನು ಅಂತ ನೆಕ್ಸ್ಟ್ ನೋಡುವ ಹೋದ್ಮೇಲೆ ಯಾವ್ದ್ರಲ್ಲಿ ಅಂತ ಗೊತ್ತಾಗ್ತದೆ. ಇವಾಗ ನಾನು ನೀರ್ ದೋಸೆ ಮಾಡ್ತಾ ಇದ್ದೀನಿ. ಪ್ರಾಗ್ಯಂಗ್ ಒಂದು ದೋಸೆ ತಿನ್ನಕ್ಕೆ ಅರ್ಧ ಗಂಟೆ ಬೇಕಾಯ್ತು ಅವಳು ನೀರ್ ದೋಸೆ ತಿನ್ಲಿಕ್ಕೆ. ಹಾಗೆ ನಾನಿವಾಗ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಒಂದು ಮಾಡ್ಕೊಂಡ್ಬಿಟ್ಟು ತಿಂಡಿ ತಿಂದು ಮತ್ತೆ ಸಾಂಬಾರ್ ಮಾಡ್ಬೇಕು. ಇವತ್ತು ಮೊಳಕೆ ಕಟ್ಟಿದ ಕಾಳಿ ಸಾಂಬಾರ್ ಮಾಡುವಂತಿದ್ದೀನಿ. ಇವತ್ತು ಶುಕ್ರವಾರ ಆಗೋದ್ರಿಂದ ಪೂಜೆ ಎಲ್ಲ ಮುಗೀತು ನಂದು. ಇನ್ನು ಸಾಂಬಾರ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ 3 o'clockಗೆ ನಾನು ಇಲ್ಲಿಂದ ಹೊರಡ್ಬೇಕು. 3 o'clockಗೆ ರೆಡಿಯಾಗಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಹಾಗೆ ಇವತ್ತಿನ ಫುಲ್ ಡೇ ರೊಟೀನ್ ಏನಿದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುದು ಅನ್ಕೊಂತೀನಿ ವಿಡಿಯೋ. ಇಷ್ಟ ದೋಸೆ ಹಾಗೆ ತೆಂಗಿನಕಾಯಿ ಚಟ್ನಿ, ಹಾಗೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಹಾಗೆ ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ಹಾಗೆ ಪ್ರಾಗ್ಯಂಗ್ ಒಬ್ಳಿಗೆ ಜೀರಿಗೆ ಕಷಾಯ. ಇವಾಗ ಸಾಂಬಾರ್ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳು ಇಲ್ಲಿ ನೋಡಿ, ಒಂದು ಬಾಕ್ಸ್ ಇದೆ, ತಂದು ಸುಮಾರು ದಿವಸ ಆಯ್ತು ನಾನು. ಓಕೆ, ಹೇಗಿದೆಯೋ ಗೊತ್ತಿಲ್ಲ. ಓಡ್ ಬಂದ್ಲು ಪ್ರಾಗ್ಯ. ಅಡಿಗೆ ಮಾಡ್ತೀಯಾ? ಸಾರು ಚೆನ್ನಾಗಿರೋದು ಯಾವ್ದು ಬೇಡ, ಈ ಸಾರು ಅಂತ ಯಾವ್ದು. ನಿಂಗೆ ಯಾವ ಸಾರು ಬೇಕಿತ್ತು? ಯಾವ ಸಾರು ಬೇಕಿತ್ತು ನಿಂಗೆ ಹೇಳು. ಊಟನೇ ಬೇಡ? ಬೇಡವಾ? ಮತ್ತೆ ಈ ಸಾರು ಬೇಡ, ಆ ಸಾರು ಬೇಡ. ಓಕೆ, ಕಾಳು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕಾಳು ಬೇಕಿಟ್ರೆ ಒಂದ್ ಕಡೆ ಒಂದು ಟೀ ಕುಟ್ಕೊಂಡು ಮತ್ತೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಇದಕ್ಕೊಂದು ಆಲೂಗಡ್ಡೆ, ಒಂದು ಟೊಮೆಟೊ, ಹಾಗೆ ಒಂದು ಈರುಳ್ಳಿ ಹಾಕ್ಬೇಕು ಕಟ್ ಮಾಡಿ. ಹಾಗೆ ಮೊಳಕೆ ಕಟ್ಟಿದ ಕಾಳೆಲ್ಲ ಬೇಯಕ್ಕೆ ಹಾಕಿದ್ದೀನಿ. ನಾನು ಕುಕ್ಕರಲ್ಲಿ ಬೇಯಿಸಲ್ಲ, ಹೀಗೆ ನಾನು ಪಾತ್ರೆಯಲ್ಲೇ ಬೇಯಿಸ್ತೀನಿ. ಹಾಗೆ ನೋಡ್ತಾ ಇರ್ಬೋದು ನಮ್ಮದು ಸಾಂಬಾರು ಕೂಡ ರೆಡಿ ಆಯಿತು. ಆಮೇಲೆ ಬಂದ್ಮೇಲೆ ತೆಗಿಬೇಕಾಯ್ತಾ, ಒಂದ್ ಕೈದು ಊಟ ಮಾಡೋ ಕೈ ತೆಗಿಬೇಕು, ಯಾಕಂದ್ರೆ ಹೊಟ್ಟೆ ಒಳಗೆ ಹೋಗ್ ಹಾಕು. ಇದ್ರೊಳಗೆ ಬರ್ತೀಯ, ಕ್ಯಾಮರಾದೊಳಗೆ ಬರ್ತೀಯ ಅಂತ.
ಟೈಮ್ ಬಂದು 2 o'clock ಆಯ್ತು. ಇಲ್ಲಿ ನೋಡಿ ಮೊಳಕೆ ಕಟ್ಟಿದ ಕಾಳು ಸಾರು ಅನ್ನ ಫಟಾಫಟ್ ಊಟ ಮಾಡ್ಕೊಂಡು ಇನ್ನು ರೆಡಿ ಆಗ್ಬೇಕು. ಟೈಮ್ ಇಲ್ಲ, ಇನ್ನು 1 hour ಟೈಮ್ ಇದೆ. ಅಷ್ಟರಲ್ಲಿ ಊಟ ಮಾಡಿ ನಾವು ರೆಡಿಯಾಗಿ ಇವಾಗ ಪ್ರಾಗ್ಗೆ ನಾನು ಹೊರಟಿದ್ದೀವಿ ಬಸ್ಸಲ್ಲಿ ಹೋಗುವ ಅಂತ ಹೇಳಿ. ಆ್ಯನ್ಯುವಲ್ ಡೇಗೆ ಹೊರಟಿದ್ದೀವಿ. ನಾನು ಹೀಗೆ ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ. ಆಲ್ಮೋಸ್ಟ್ ಟೈಮ್ ಆಯಿತು ಇವಾಗ. ಅಪ್ಪ ನಿಂಗೆ ಬಿಸ್ಕೆಟ್ ಬೇಕು ತಾನೆ? ಹೌದು, ಬಿಸ್ಕೆಟ್ ತಗೊಂಡು ಹೋಗೋಣ. ಮತ್ತೆ ಹಸಿವೆ ಆದರೆ ಅಲ್ಲಿ ಅದಕ್ಕೆ ಮತ್ತೇನಿಲ್ಲ, ಅದಕ್ಕೆ ಒಂದು ಪ್ಯಾಕ್ ಬಿಸ್ಕೆಟ್ ತೊಗೊತೀನಿ. ಎಲ್ಲಾದರೂ ಹಸಿವೆ ಆದರೆ ತಿನ್ನು. ಕ್ರೀಮ್ ಬಿಸ್ಕೆಟ್ ಅಂತೂ ಬೇಡ, ಹಲ್ಲೆಲ್ಲ ನೋವು ಬರ್ತದೆ. ಪ್ರಾಗೆನನ್ನು ಅವಳ ಕ್ಲಾಸ್ ರೂಮಲ್ಲಿ ಬಿಟ್ಟು ನಾನು ಬಂದು ಕೂತಿದ್ದೀನಿ. ಬರುವಾಗಲೇ ತುಂಬ ಪೇರೆಂಟ್ಸ್ ಎಲ್ಲ ಬಂದು ಎದುರುಗಡೆ ಕೂತಿದ್ರು. I won Master Nurse from class 1 together with our classmates present before you. A husband's day that speaks about importance of family. Yeah? Who enjoys the close bond with their grandparents? Come, let's have a look.
Rakesh Shetty from class 1B. ಫೈನಲಿ ನಾವು ಮನೆಗೆ ಬಂದು ರೀಚ್ ಆದ್ವಿ. ಅಂದ್ರೆ ಇನ್ನೂ ಪ್ರೋಗ್ರಾಮ್ ಮುಗ್ದಿರ್ಲಿಲ್ಲ. ಎಂತ ಅಂದ್ರೆ ನಮ್ಗೆ ಲೇಟ್ ಆದ್ರೆ ಮತ್ತೆ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಲ್ಲ ನಮ್ಗೆ. ಹಾಗಾಗಿ ನಾವು ಬಂದ್ವಿ. ಮತ್ತೆ ಇವರನ್ನ ಕೂರ್ಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಮತ್ತೆ ಅದು ಕೊಡ್ಸು ಇದು ಕೊಡ್ಸು ಹಾಗೆ ಶುರು ಆಗ್ತದೆ ಅವರದ್ದು. ರಗಳೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಬಂದ್ಬಿಟ್ಟೆ. ಅವಳದ್ ರಗಳೆ ಬೇಡ. ಮತ್ತೆ ಒಂದು ಕಡೆ ನನ್ನ ಹತ್ರ ಕೂತ್ಕೊಳ್ಳೋದೇ ಇಲ್ಲ. ಹೆಚ್ಚಿನ ಮಕ್ಕಳು ಅವ್ರ ಜೊತೆ ಪೇರೆಂಟ್ಸ್ ಜೊತೆನೆ ಕೂತಿರ್ತಾರಲ್ಲ. ಇವಳು ಪ್ರಾಗ್ಯ ಆಗಲ್ಲ. ಎಲ್ಲಿ ಹೋಗ್ತಾಳೆ ನನಗೆ ಸಿಗುದಿಲ್ಲ. ಅವಳು ಒಂದು ನಿಮಿಷ ಕೂತ್ಕೊಂಡಲ್ಲಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ರಗ್ಲೇನೆ ಬೇಡ ಅಂತ ಹೇಳಿ ನಾನು ಸೀದಾ ಬಂದ್ವಿ. ಅಲ್ಲಿ ತನಕ ಬಸ್ಸಲ್ಲಿ ಬಂದು ಈಚೆ ಬಂದ್ವಿ. ಹಾಗೆ ಪ್ರಾಗ್ಯಂಗೆ ಸ್ಟಡೀಸ್ ಅಲ್ಲಿ ಪ್ರೈಸ್ ಸಿಕ್ಕಿತ್ತು. ತುಂಬಾ ಖುಷಿ ಆಯ್ತು ನನಗೆ. ಪ್ರಾಗ್ಯಂಗೆ ಹೇಗ ಅನ್ನಿಸ್ತು? ಈಗ ಸುಸ್ತಾಗಿದೆ, ಮಾತಾಡ್ಲಿಕ್ಕೆ ಎಂತ ಬೇಡ. ತುಂಬಾ ಖುಷಿ ಆಯ್ತು ನನಗೆ ಪ್ರಾಗ್ಯಂಗ್ ಪ್ರೈಸ್ ಬಂದು. ಯಾಕಂದ್ರೆ ಮಕ್ಕಳು ಫಸ್ಟ್ ಬರ್ಬೇಕಂದ್ರೆ ಅಲ್ಲಿ ತಾಯಂದ್ರೆ ಎಫರ್ಟ್ ಕೂಡ ಇರ್ತದಲ್ವಾ. ಹಾಗೆ ನಂಗೂನು ತುಂಬಾನೇ ಖುಷಿ ಆಯ್ತು. ಕ್ಲಾಸಲ್ಲಿ ಕಲಿಯುದ್ರಲ್ಲಿ ಬಂದ್ಲಲ್ಲ ಅಂತ ಹೇಳಿ. ಹಾಗೆ ಟೀಚರ್ ಹೇಳಿದ್ರು ಚೆನ್ನಾಗಿ ಓದ್ತಾಳೆ ಅಂತ. ಇಷ್ಟು ಕೇಳಿದ್ರೆ ಎಷ್ಟೋ ಖುಷಿ ಅಲ್ವಾ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಸ್ಟೇಜ್ ಮೇಲೆ ಹೋಗಿ ಪ್ರೈಸ್ ತಗೊಂಡಾಗ ಅದರಷ್ಟು ಖುಷಿ ಯಾವತ್ತೂ ಯಾವ್ದ್ರಲ್ಲೂ ಆಗಲ್ಲ ಅನ್ಕೊಂತೀನಿ. ತುಂಬಾನೇ ಖುಷಿ ಆಯ್ತು ನಂಗೆ. ಹಾಗೆ ಪ್ರಾಗ್ಯ ಇನ್ನು ಚೆನ್ನಾಗಿ ಹಾಗೆ ಓದ್ಬೇಕು ಅಲ್ವಾ ಪ್ರಾಗ್ಯ? ಇನ್ನು ಚೆನ್ನಾಗಿ ಹಾಗೆ ಓದ್ಬೇಕಲ್ಲ. ಈಗೆಂತ ಮಾತಾಡ್ಲಿಕ್ಕಾಗಲ್ಲ, ಫುಲ್ ಸುಸ್ತಾಗಿದೆ. ಇನ್ನು ರೈಸ್ ಒಂದು ಮಾಡೋದು, ಸಾಂಬಾರು ಉಂಟು, ಬಿಸಿ ಮಾಡಿಟ್ಟು ಹೋಗಿದ್ದೀನಿ. ಊಟ ಎಲ್ಲ ಮಾಡಿ ಮಲಗುದು. ಸುಸ್ತಾಯ್ತು ಹೋಗಿ ಬಂದು. ಇಲ್ಲಿ ನೋಡಿ ಪ್ರಾಗ್ಯಂದು ವೇಷ ಬರುದ್ರೊಳಗೆ ಸುಸ್ತಾಗಿ ಹೋಗಿದೆ. ಇನ್ನು ಅವಳಿಗೆ ಒಂಚೂರು ಸ್ನಾನ ಎಲ್ಲ ಮಾಡಿಸಿ ಆ ಮೇಕಪ್ ಎಲ್ಲ ಮಾಡಿದೆಲ್ಲ ಕ್ಲಿಯರ್ ಮಾಡಿ ಹಾಗೆ ಊಟ ಮಾಡೋದು, ಮಲಗುದು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಹೇಳು ಅಪ್ಪು. ಇಲ್ವಾ, ನನ್ ಕೈ ನೋಯ್ತಾ ಇದೆ ಹಿಂಗ್ ಹಿಡ್ಕೊಂಡು. ನಾನು ಟ್ರೈ ಪಡು ಇಲ್ಲ. ಬಾ ಬೇಗ. ಬಾಯ್. ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್.